ಉಡುಪಿಯ ಪವಿತ್ರ ಕ್ಷೇತ್ರಗಳಲ್ಲಿ ಕೊಡವೂರು ಶಂಕರನಾರಾಯಣ ದೇವಸ್ಥಾನ ಕೂಡ ಒಂದು. ಈ ಊರಿಗೆ ಕೊಡವೂರು ಎಂಬ ಹೆಸರು ಬರೋದಕ್ಕಿಂತ ಮೊದಲು ಕ್ರೋಡಾಶ್ರಮ ಎಂಬ ಹೆಸರಿತ್ತು. ಇಂದಿಗೂ ಹಲವು ಜನ ಆ ಊರನ್ನ ಕ್ರೋಡಾಶ್ರಮ ಎಂದೇ ಕರೀತಾರೆ. ಇಲ್ಲಿಗೆ ಕ್ರೋಡಾಶ್ರಮ ಎಂಬ ಹೆಸರು ಬಂದದ್ದು ಒಂದು ರೋಚಕ ಕತೆ. ಒಂದು ಕಾಲದಲ್ಲಿ ಖರ ಮತ್ತು ರಟ್ಟ ಎಂಬ ಇಬ್ಬರು ರಾಕ್ಷಸರಿರ್ತಾರಂತೆ. ಅವರು ಶಿವನ ಆಪ್ತ ಭಕ್ತರು. ಅವರಿಬ್ಬರು ಶಿವನನ್ನ ಧ್ಯಾನಿಸಿ ತಮಗೆ ಶಂಕರ ಮತ್ತು ನಾರಾಯಣರು ಒಟ್ಟಾದರೆ ಮಾತ್ರ ಮರಣ ಬರಬೇಕು ಎಂಬ ವರವನ್ನ ಪಡೆದಿರ್ತಾರೆ. ಅವರಿಗೆ ಶಂಕರ ಮತ್ತು ನಾರಾಯಣರು ಬದ್ಧ ವೈರಿಗಳು, ಅವರು ಯಾವತ್ತೂ ಒಂದಾಗಲು ಸಾಧ್ಯವೇ ಇಲ್ಲ ಎಂಬ ತಪ್ಪು ಕಲ್ಪನೆ ಇತ್ತು. ಆ ಕಾರಣದಿಂದಲೇ ಶಿವನಿಂದ ಈ ವರವನ್ನ ಪಡೆದಿದ್ದರು. ವರವನ್ನ ಪಡೆಯೋ ತನಕ ಮಾತ್ರ ಶಿವನ ಭಕ್ತರಾಗಿದ್ದ ಈ ಖರ ಮತ್ತು ರಟ್ಟರು ಮುಂದಿನ ದಿನಗಳಲ್ಲಿ ಜನರನ್ನ ಪೀಡಿಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಬೇಜಾರಾದ ಕ್ರೋಢ ಮುನಿಗಳು ಶಂಕರ ಮತ್ತು ನಾರಾಯಣರ ರೂಪವನ್ನ ಕಲ್ಪಿಸಿಕೊಂಡು ಮಲ್ಪೆಯ ಕಡಲಿನ ಮಧ್ಯೆ ಇರುವ ಒಂದು ಪುಟ್ಟ ದ್ವೀಪ, ಅದೇ ಮಾಲ್ತಿ ದ್ವೀಪ. ಈ ಹಿಂದೆ ಈ ದ್ವೀಪದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ದ್ವೀಪದಲ್ಲಿ ಅವರು ಶಂಕರ ನಾರಾಯಣರನ್ನ ಧ್ಯಾನಿಸುವುದಕ್ಕೆ ಶುರು ಮಾಡ್ತಾರೆ. ಅವರ ಭಕ್ತಿಗೆ ಒಂದೇ ದೇಹದ ರೂಪದಲ್ಲಿ ಪ್ರತ್ಯಕ್ಷವಾದಂತಹ ಶಂಕರ ಮತ್ತು ನಾರಾಯಣರು ಖರ ಮತ್ತು ರಟ್ಟರ ವಧೆಗೆ ಒಪ್ಪುತ್ತಾರೆ. ನಂತರ ಖರ ಮತ್ತು ರಟ್ಟರನ್ನ ಧ್ವಂಸ ಮಾಡಿ ಆ ಜಾಗದಲ್ಲೇ ನೆಲೆ ನಿಲ್ತಾರೆ. ಇದು ಕ್ರೋಢ ಮುನಿಗಳ ಆಶ್ರಮವಿದ್ದ ಊರಾದ ಕಾರಣ ಇದನ್ನ ಕ್ರೋಡಾಶ್ರಮ ಎಂದು ಕರೀತಾರೆ. ಇಂದಿಗೆ ಅದನ್ನ ಕೊಡವೂರು ಎಂಬ ಹೆಸರಿನಿಂದ ಕರೀತಾರೆ.